ಗುಡ್ ಮಾರ್ನಿಂಗ್ಗೆ ಸ್ವಾಗತ ವೀಕ್ಷಕರೇ. ತುಂಬಾ ಕನ್ಫ್ಯೂಷನ್ ಇದೆ, ತುಂಬಾ ಜನರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಮತ್ತೊಮ್ಮೆ ಹೇಳುವಂತ ಪ್ರಯತ್ನ ಮಾಡ್ತೀನಿ. ನನಗೆ ಹೇಳಕ್ ಬರಲ್ವಾ ಅಥವಾ ನಿಮಗೆ ಅರ್ಥ ಆಗೋಂಗೆ ನಮಗೆ ಹೇಳಕ್ಕಾಗಲ್ವಾ ಅಂತ ಡೌಟ್ ನಮಗೆ ಕಾಡ್ತಾ ಇರುತ್ತೆ. ಅದು ಹೆಂಗೆ ಏನಿತ್ತು ಅಂತ 187 ಕೋಟಿ ರೂಪಾಯಿ, 187 ಕೋಟಿ ರೂಪಾಯಿ, ಅದರಲ್ಲಿ 94 ಕೋಟಿ ರೂಪಾಯಿ ಹೊರಗೋಗಿದೆ ದುಡ್ಡು. ಅದು ಯಾಕೆ ಹೋಯ್ತು ಅಂತ ಗೊತ್ತಿಲ್ಲ. ಆ ದುಡ್ಡು ಎಲ್ಲವೂ ಕೂಡ ಯಾರಿಗೆ ಹೋಗ್ಬೇಕು? ಬಡ ವಾಲ್ಮೀಕಿ ಸಮುದಾಯದ ST ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ, ST ಸಮುದಾಯದ ರೈತರಿಗೆ ಬೋರ್ವೆಲ್ ಹಾಕಿಸ್ಲಿಕ್ಕೆ, ST ಸಮುದಾಯದವರಿಗೆ ಮನೆ ಇಲ್ಲದಿದ್ದರೆ ಒಂದು ನಿವೇಶನ ಕೊಡಲಿಕ್ಕೆ ಅದಕ್ಕೆ ಹೋಗಬೇಕಾಗಿತ್ತು. ಇವರೆಲ್ಲ ಹೇಳ್ತಾರಲ್ಲ, ನಮ್ಮ ಸಮುದಾಯಕ್ಕಾಗಿ MLA ಕೊಡಿ, MP ಕೊಡಿ, ಮಣ್ಣಾಂಗಟ್ಟಿ, ನೀವು ಎಷ್ಟು ಒಳ್ಳೆಯ ಅಭಿವೃದ್ಧಿ ಮಾಡಬೇಕಾಗಿತ್ತೆಲ್ಲ ತಿಂದು ತೆಗೆಬಿಟ್ರಿ. ಏನಾಯಿತು? 94 ಕೋಟಿಯನ್ನು ಬೇರೆ ಅಕೌಂಟ್ಗೆ ವರ್ಗಾವಣೆ ಮಾಡ್ತಾರೆ. ಈಗಲೂ ಡೌಟ್ ಇರುವಂಥದ್ದು, ಆ 94 ಕೋಟಿ ಎಲೆಕ್ಷನ್ಗೆ ಹೋಯ್ತಾ? ಬಟ್ ಎಲ್ಲೂ ಹೋಗಿಲ್ಲ. ಅದು ಎಲೆಕ್ಷನ್ಗೆ ಹೋಗುವಂಥ ಪ್ರಯತ್ನಗಳಾಯ್ತಾ? ಆಮೇಲೆ ಯಾಕೆ ನಾಗೇಂದ್ರ ಅವರು ಈ ಹಗರಣ ತಕ್ಷಣ ಡೆಲ್ಲಿಗೆ ಓಡೋದ್ರು? ನಂಬರ್ 2, ಇವರು ರಾಜೀನಾಮೆ ಕೊಟ್ಟಾಗ ಮಕ್ಕಳಿಗೆ ಪ್ರೈಸ್ ಕೊಡುವಂಗೆ ಇವರ ರಾಜೀನಾಮೆಯನ್ನು ಹೆಂಗೆ ತಗೊಂಡ್ರು CM DCM ಎಲ್ಲ. ಒಂದು ವೇಳೆ ಇವರು ಭ್ರಷ್ಟಾಚಾರ ಮಾಡಿದ್ದಿದ್ದರೆ, ಭ್ರಷ್ಟಾಚಾರದ ವಾಸನೆ ಬಂದಿದ್ದಿದ್ರೆ ಸಿದ್ದರಾಮಯ್ಯನವರು ಅವರನ್ನ ಅಪ್ಪಿ ಮುದ್ದಾಡಿಸಿ ಹಿಂಗೆ ತಗೊಳ್ತಾ ಇದ್ರ ರಾಜೀನಾಮೆ? ಇಟ್ಟೋಗಪ್ಪ ಅಂತ ಹೇಳ್ತಾ ಇದ್ರು. ಯಾಕೆ ಪದೇ DCM ಇಲ್ಲ ನಮ್ಮವ್ರೇನು ಮಾಡಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಹಾಗಿದ್ರೆ ಚಂದ್ರಶೇಖರ್ ತಮ್ಮ ಡೆತ್ ನೋಟಲ್ಲಿ ಯಾಕೆ ಬರೆದ್ರು ಇಬ್ಬರ ಹೆಸರನ್ನ? ಇದೆಲ್ಲವೂ ಕೂಡ ಅನುಮಾನಗಳು ಕಾಡ್ತಾ ಇದೆ. ಇನ್ನೊಂದು ಡೌಟ್ ಏನಿದೆ ಅಂತಂದ್ರೆ, ಈ ಸತ್ಯನಾರಾಯಣ ರಾವ್ ವರ್ಮಾ ಇದಾನಲ್ಲ, ಅವನು ದುಡ್ಡು ತಂದು ಕೊಡಬೇಕಾಗಿತ್ತು. ಅವನೇನ್ ಮಾಡಿದಾನೆ? ಅವನೇ ಫ್ರಾಡ್. ಅವನು ಫುಲ್ ಮಜಾ ಉಡಾಯಿಸ್ಬಿಟ್ಟಿದ್ದಾನೆ. ಇವರಿಗೆ ಹೇಳೋಂಗಿಲ್ಲ ಕೇಳೋಂಗಿಲ್ಲ. ಈ ಕಳ್ಳ ದುಡ್ಡು ಇದೆಯಲ್ಲ, ನೀವು ಹೇಳಂಗಿಲ್ಲ ಕೇಳಂಗಿಲ್ಲ. ಅವನನ್ನ ಭಯಪಡಿಸಿದ್ದಾರೆ ನಾಗೇಂದ್ರ ಟೀಮ್. ಅವನು ಹೇಳಿದಾನೆ. ಅವನೇನ್ ಹೇಳಿದಾನೆ? ಈಗ ಅವನೇನ್ ಮಾಡ್ಬೋದು ಅಂತ ಕೈ ಎತ್ತಬಹುದು. 39 ಕೋಟಿ ಎಲ್ಲ ತಿಂದೆಲ್ಲ ಖರ್ಚಾಗಿದೆ, ಎಲ್ಲ ಅದು ಮಾಡಿದ ಇದು ಮಾಡಿ. ಯಾವ ಕಾನೂನು ಏನು ಮಾಡೋಕ್ಕಾಗಲ್ಲ ರೀ. 420 ಕೇಸ್ ಇವನ ಮೇಲೆ ಬೀಳೋ ಕೇಸ್ ಏನು ಗೊತ್ತಾ ವೀಕ್ಷಕರೇ? ನೋಡಿ ನಮ್ಮ ಕೇಸ್ ಹೆಂಗಿದೆ ಅಂತೇಳಿ. ಮೆಜೆಸ್ಟಿಕಲ್ಲಿ ಒಬ್ಬ ಪಿಕ್ ಪಾಕೆಟ್ ಮಾಡ್ತಾನೆ ಗೊತ್ತಾ, ಯಾರಾದ್ರೂ ಒಬ್ಬ. ಅದರಲ್ಲಿ 5 ರೂಪಾಯಿ ಇರುತ್ತೆ ಅಥವಾ 10 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಕೇಸು ಮತ್ತು ಈ ಕೇಸ್ ಒಂದೇ. 420 ಕೇಸ್. ಮ್ಯಾಕ್ಸಿಮಮ್ 6 ತಿಂಗಳು, ಮಿನಿಮಮ್ 6 ತಿಂಗಳು, ಮ್ಯಾಕ್ಸಿಮಮ್ 6 ವರ್ಷ. ವರ್ಮಾ ಇದಾನಲ್ಲ, ಅವನಿಗೆ 39 ಕೋಟಿ ಎಲ್ಲಿಟ್ಟಿದ್ದಾನೆ ಗೊತ್ತಿಲ್ಲ. ನಾಳೆ ಏನಾದರೂ ಅವನು ಜೈಲ್ಗೆ ಹೋದ್ರೆ 7 ವರ್ಷ ಶಿಕ್ಷೆ ಆಗುತ್ತೆ ಸರ್. ವಾಪಸ್ ಬಂದಾಗ ಆ 39 ಕೋಟಿ ಎಲ್ಲ ಇಟ್ಟಿದ್ರೆ ಆ 39 ಕೋಟಿನೇ ವೈಟ್ ಮನಿ ಆಗುತ್ತೆ. ಏನ ಕಳ್ಳತನದಲ್ಲಿ ದುಡ್ಡು ಮಾಡಿದೆ, ಕಳ್ಳತನದಲ್ಲಿ ಮಾಡಿಲ್ಲ, ನೇನು ಮಾಡಿದ್ನೋ ಎಲ್ಲ ಕೊಟ್ಟಿದ್ದೀನಿ ಜೈಲಿಗೆ, ಇದು ಕ್ಲಿಯರ್ ದುಡ್ಡು ಬಂದ್ಬಿಡ್ತಾನೆ. ಕಾರಣ ಚೇಂಜ್ ಆಗಬೇಕು ತಾನೆ. ನೋಡಿ, ಇಂಥ ಸಮಸ್ಯೆಗಳೆಲ್ಲ ಇದೆ. ಪಾಪದವರೇ ಸಿಕ್ಕಾಕೊಳ್ಳೋದು. ಸಿಗ್ನಲ್ ಜಂಪ್ ಮಾಡಿದವ ಸಿಕ್ಕಾಕೊಂಡ, ಹೆಲ್ಮೆಟ್ ಹಾಕಿಲ್ಲ ಸಿಕ್ಕಾಕೊಂಡ, ಪಿಕ್ ಪಾಕೆಟ್ ಮಾಡಿ ತಪ್ಪೆ. ನಾನು ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಕೋಟಿ ಅವ್ನು ಪಿಕ್ ಪಾಕೆಟ್ ಮಾಡಿದವನು ಅಟ್ಲೀಸ್ಟ್ ಹೊಟ್ಟೆಗಿಲ್ಲ ಅಂತ ಮಾಡಿರ್ತಾನೆ. ಬನ್ನಿ, ವಾಲ್ಮೀಕಿ ನಿಗಮದ ಈ 39 ಕೋಟಿ, 94 ಕೋಟಿ ಇಲ್ಲ 50 ಕೋಟಿ ಬಂದಿದೆ, 50 ಕೋಟಿ ಚಿಲ್ಲರೆ ಬಂದಿದೆ, 39 ಕೋಟಿ ಬಾಕಿ ಇದೆ. ಎಲ್ಲ ಹೋಯ್ತಾ 39 ಕೋಟಿ? ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಅದಾದ ನಂತರ ಸುನಿಲ್ ಬರ್ತಾರೆ, ಇದರ ಬಗ್ಗೆ ಹೇಳ್ತಾರೆ. ನೋಡೋಣ ಈ ರಿಪೋರ್ಟ್. ವಾಲ್ಮೀಕಿ ಹಗರಣದಲ್ಲಿ SIT CBI ED ಆಕ್ಟಿವ್. ಆದರೂ 89 ಕೋಟಿ ಪೈಕಿ ಲೆಕ್ಕಕ್ಕೆ ಸಿಗದ 39 ಕೋಟಿ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇದೆ. ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಇರಿಸಿದ್ದ ಹಣ ಹೊಡೆಯೋದಕ್ಕೆ ಹೇಗೆಲ್ಲ ಪ್ಲಾನ್ ನಡೆದಿತ್ತು ಅನ್ನೋ ಸತ್ಯ ಬಯಲಾಗಿದೆ. ಕಂಪನಿ ಮಾಲೀಕರ ಹೆಸರಲ್ಲಿ ನಕಲಿ ಖಾತೆಯನ್ನ ತೆರೆದು ಹಣ ವರ್ಗಾವಣೆ ಮಾಡಿರುವುದು ಬಯಲಾಗಿದೆ. ಈ ಪ್ರಕರಣದಲ್ಲಿ SIT CBI ಜೊತೆ ED ಕೂಡ ಆಕ್ಟಿವ್ ಆಗಿದೆ. ಆದರೂ 89 ಕೋಟಿ ಪೈಕಿ 39 ಕೋಟಿ ಹಣದ ಲೆಕ್ಕವೂ ಸಿಕ್ಕಿಲ್ಲ, ಬುಕ್ಕು ಪತ್ತೆಯಾಗಿಲ್ಲ. ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮಾ ಈ ಎಲ್ಲ ಅಕ್ರಮಕ್ಕೆ ಮಾಸ್ಟರ್ ಮೈಂಡ್. ಯಾರದ್ದೋ ಕಂಪನಿ ಹೆಸರಲ್ಲಿ ಇನ್ಯಾರೋ ಖಾತೆಯನ್ನ ತೆರೆದು ಕೋಟಿ ಹಣ ವರ್ಗಾವಣೆ ಮಾಡಿದ್ದಾರೆ. ಅಸಲಿ ಕಂಪನಿ ಮಾಲೀಕರಿಂದ 4 FIR ದಾಖಲಾಗಿದೆ. ಈ ಪೈಕಿ 5 ಕೋಟಿಯಂತೆ 20 ಕೋಟಿಗೂ ಅಧಿಕ ಹಣ ವರ್ಗಾವಣೆ ಆಗಿದ್ದು ಗೊತ್ತಾಗಿದೆ. ಒಟ್ಟು 89 ಕೋಟಿಯಲ್ಲಿ ಸದ್ಯ ಸಿಕ್ಕಿರುವುದು 50 ಕೋಟಿ ಮಾತ್ರ. RBL ಬ್ಯಾಂಕ್ನಲ್ಲಿದ್ದ 30 ಕೋಟಿ ರೂಪಾಯಿ ಫ್ರೀಸ್ ಮಾಡಲಾಗಿದ್ದು, ಬಂಧಿತರಿಂದ 20 ಕೋಟಿ ಮೌಲ್ಯದ ಹಣ, ಕೆಲ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಬಾಕಿ 39 ಕೋಟಿ ಎಲ್ಲೋಯ್ತು ಅನ್ನೋದೇ ಅಧಿಕಾರಿಗಳಿಗೆ ತಲೆನೋವಾಗಿದೆ.
ಮತ್ತೊಂದು ಕಡೆ ಬಾರ್, ಚಿನ್ನದ ಅಂಗಡಿಗಳಿಗೆ ವರ್ಗಾವಣೆಯಾಗಿದ್ದ 10 ಕೋಟಿ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶದ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಯಾಗಿದ್ದ ಹಣವನ್ನ ಪಡೆದು ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಇನ್ನು ಹವಾಲಾ, ಕ್ರಿಪ್ಟೋ ಕರೆನ್ಸಿ, ರಿಯಲ್ ಎಸ್ಟೇಟ್ ಹೀಗೆ ಬೇರೆಡೆಗೆ 39 ಕೋಟಿ ವರ್ಗಾವಣೆಯಾಗಿರುವ ಶಂಕೆ ಇದೆ. ಓಕೆ, ಸುನಿಲ್ ಇದ್ದಾರೆ. ಸುನಿಲ್ ನಿರಂತರವಾಗಿ ಇದನ್ನು ಫಾಲೋ ಮಾಡೋದು. ಸುನಿಲ್, ನನ್ನದು ಒಂದು ಜನಸಾಮಾನ್ಯರ ಪ್ರಶ್ನೆ ಇದೆ. ಓಕೆ, ನಂಬರ್ 1. ಆಮೇಲೆ 39 ಕೋಟಿ ಎಲ್ಲಿಗೆ ಹೋಯ್ತು ಅಂತ ಹೇಳಬೇಕು. ಜನಸಾಮಾನ್ಯರ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ SIT ತನಿಖೆ ಮಾಡ್ತಾ ಇದೆ, CBIನೂ ತನಿಖೆ ಮಾಡ್ತಾ ಇದೆ. SITಗೆ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಈಗ ಅದು CBIನೂ ತಗೊಳತ್ತಾ ಅಥವಾ EDನೂ ತಗೊಳತ್ತಾ? ಈಗ ಇವರು ಬಂದು ತನಿಖೆ ಮಾಡ್ತಾ ಇದ್ದಾರಲ್ವಾ, ಯಾರು ED, ಅದೆಲ್ಲ SITಗೆ ಸಿಕ್ಕಿರೋದಿಲ್ವಾ, CBIಗೆ ಸಿಕ್ಕಿರೋದಿಲ್ಲ? ಇದು ಹೆಂಗೆ ಜಗಳ ಆಗಲ್ವ ಅಲ್ಲಿ ಅಂತ ಒಂದು ಜನಸಾಮಾನ್ಯರ ಪ್ರಶ್ನೆ. SITಗೆ ಬಂದೆ, ನನಗೂ ಕೊಡಪ್ಪ, ನಾನು ಕೊಡಲ್ಲ, ನನಗೆ ಮಾತ್ರ ಸಿಕ್ಕಿದ್ದು ಈ ಡಾಕ್ಯುಮೆಂಟ್, ನಾನು ಕೊಡಲ್ಲ ಅಂದರೆ ನನ್ನ ತನಿಖೆ ಪ್ರಗತಿ ಆಗಬೇಕು. ನಾನು ಜಸ್ಟ್ ಅದು ಒಬ್ಬ ಜನಸಾಮಾನ್ಯ ಕೇಳೋ ಪ್ರಶ್ನೆ ಕೇಳಿ. ನಂಬರ್ 1. ಎರಡನೇದಾಗಿ 39 ಕೋಟಿ ಕತೆ, ಪ್ಲೀಸ್. ಎಸ್ ಜಯಪ್ರಕಾಶ್, ಇದರಲ್ಲಿ ಮೊದಲನೇದಾಗಿ ಈ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇರುವಂಥದ್ದು ಒಂದು ಚಂದ್ರಶೇಖರಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆತ ಡೆತ್ ನೋಟ್ ಬರೆದಿಟ್ಟಿದ್ದ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸ್ ಶಿವಮೊಗ್ಗದಲ್ಲಿ ದಾಖಲಾಗಿತ್ತು. ಅದು SITಗೆ ವರ್ಗಾವಣೆಗೊಂಡು ಅದರ ತನಿಖೆ ನಡೀತಿದೆ. ಮತ್ತೊಂದು ಕೇಸು ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಅದರಲ್ಲಿ ಖುದ್ದು ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಇದ್ದಂಥ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಕೇಸು, ಅದನ್ನು SIT ತನಿಖೆ ಮಾಡ್ತಿದೆ. ಇದೆರಡು ಕೇಸುಗಳು SIT ಬಳಿ ಇದೆ. CBI ಮಾಡ್ತಾ ಇರುವಂಥದ್ದು ಈ ಬ್ಯಾಂಕಿಂಗ್ ಫ್ರಾಡ್ ಬಗ್ಗೆ, ಅಂದರೆ ಯೂನಿಯನ್ ಬ್ಯಾಂಕಲ್ಲಿ ಆಗಿರುವಂತಹ ಅವ್ಯವಹಾರದ ಬಗ್ಗೆ ಅವ್ರು ಮಾಡ್ತಿದ್ದಾರೆ. ಇತ್ತ ಕಡೆ ED ಮಾಡ್ತಾ ಇರುವಂಥದ್ದು ಹವಾಲಾ ಟ್ರಾನ್ಸಾಕ್ಷನ್ಸ್ ಏನೇನಾಗಿದ್ದಾವೆ ಅದರ ಬಗ್ಗೆ ತನಿಖೆಯನ್ನು ಮಾಡ್ತಿದೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಚಾರ ಅಂದರೆ, ಮೂರು ಕೇಸುಗಳಲ್ಲೂ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಅದು ಸಾಮಾನ್ಯವಾಗಿ ಒಂದೇ ಥರ ಇರುವಂಥ ಡಾಕ್ಯುಮೆಂಟ್ಸ್ಗಳು. ತನಿಖೆ ಮಾಡ್ತಾ ಇರುವಂಥ ಆ್ಯಂಗಲ್ಗಳು ಮಾತ್ರ ಬೇರೆ. ಇವತ್ತು SIT ತನಿಖೆಯಲ್ಲಿ ಸಿಕ್ಕಿರುವಂಥ ಅದೇ ಡಾಕ್ಯುಮೆಂಟ್ಸ್ ನಾಳೆ ದಿನ EDಗೂ ಸಿಗ್ಬೋದು, CBIಗೂ ಸಿಗ್ಬೋದು. ಆದರೆ ಮೊದಲು ಯಾವ ತನಿಖಾ ತಂಡಕ್ಕೆ ಸಿಗುತ್ತೆ ಅವರು ಅದನ್ನು ತಮ್ಮ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುತ್ತಾರೆ. ಅಂದರೆ ನಾಳೆ ದಿನ ಕೋರ್ಟಿಗೆ ಸಬ್ಮಿಟ್ ಮಾಡುವಂಥ ಟೈಮ್ನಲ್ಲಿ ಆ ತನಿಖೆಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಲ್ಲಿಸುವಂಥ ಟೈಮ್ನಲ್ಲಿ ಅದೆಲ್ಲವನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಗೊಂದಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರಲ್ಲ. ಆ್ಯಂಡ್ ಕೋರ್ಟು ಕೂಡ ಈ ಮೂರು ತನಿಖಾ ಸಂಸ್ಥೆಗಳು ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇರೋ ಬಗ್ಗೆ ಈಗಾಗಲೇ ಮಾಹಿತಿ ಇರುತ್ತೆ. ಅವರು ಕೂಡ ಈ ಏಜೆನ್ಸಿಗಳ ಮಧ್ಯೆ ಇರುವಂಥ ಕೋಆರ್ಡಿನೇಷನ್ ಏನಿರುತ್ತೆ ಅದನ್ನು ನೋಡಿಕೊಂಡೇ ನಾಳೆ ದಿನ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಆದೇಶವನ್ನು ಕೊಡುವಂಥ ಟೈಮ್ನಲ್ಲೂ ಕೂಡ ಇದೆಲ್ಲವನ್ನು ಕೂಡ ಪರಿಗಣನೆ ತಗೊಳ್ಳುತ್ತೆ. ಇದು ಒಂದು ವಿಚಾರ. ಆದರೆ ಎರಡನೇ ವಿಚಾರ, ಈ ಒಂದು ಹಣ ಎಲ್ಲೋಯ್ತು ಅನ್ನುವಂಥದ್ದು, 39 ಕೋಟಿಗೆ ಸಂಬಂಧಪಟ್ಟಂತೆ ಎಲ್ಲೋಯ್ತು ಅನ್ನುವಂಥದ್ದು. ಸದ್ಯಕ್ಕೆ ಸಿಕ್ಕಿರುವಂಥ ಹಣದಲ್ಲಿ ಅಂದರೆ ಸುಮಾರು 50 ಕೋಟಿಯಷ್ಟು ಹಣ ಸಿಕ್ಕಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಇನ್ನುಳಿದ 39 ಕೋಟಿ ಎಲ್ಲಿದೆ ಅನ್ನುವಂಥದ್ದಕ್ಕೆ ತುಂಬ ದೊಡ್ಡ ಒಂದು ಅನುಮಾನ ಇರುವಂಥದ್ದು ಅಂತ ಹೇಳಿದರೆ, ಮಾಜಿ ಸಚಿವ ನಾಗೇಂದ್ರ ಮತ್ತು ಅವ್ರ ಕಡೆಯವರಿಗೆ ಏನಾದರೂ ಈ ಹಣ ಹೋಗಿದೆಯಾ ಅನ್ನುವಂಥದ್ದು ಅನುಮಾನ ಇದೆ. ಹಾಗಾಗಿ ಇದು ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪವನ್ನು ಪಡ್ಕೋತಾ ಇರುವಂಥದ್ದು. ಏನಕ್ಕೆ ಅಂದರೆ, ಈ ಸೀಸ್ ಆಗಿರುವಂಥ ಹಣ ಮತ್ತು ಫ್ರೀಸ್ ಆಗಿರುವಂಥ ಅಮೌಂಟ್ ಅಂದರೆ ಸುಮಾರು ಅಂದಾಜು 50 ಕೋಟಿಯಷ್ಟು ಹಣ ಏನು ಸಿಕ್ಕಿದೆ ಅದು ಒಂದು ರೀತಿಯಲ್ಲಿ ಸೇಫ್ ಅಂತ ಹೇಳ್ಬೋದು. ಆ್ಯಂಡ್ ಅದು ಯಾವ ಕಾರಣಕ್ಕೋಸ್ಕರ ಬಳಕೆ ಆಗಿತ್ತು ಇಷ್ಟು ದಿನ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆದರೆ ಇನ್ನುಳಿದಂತಹ 39 ಕೋಟಿ ಹಣ ಬೇರೆ ಯಾವುದಾದ್ರು ಕಾರಣಗಳಿಗೆ ಬಳಕೆ ಆಗಿದೆ ಅನ್ನುವಂಥದ್ದು ಅನುಮಾನ ಇದೆ. ಅಂದರೆ ರಾಜಕೀಯ ಕಾರಣಗಳಿಗೆ ಏನಾದರೂ ಬಳಕೆ ಆಗಿದೆಯಾ ಅನ್ನುವಂಥದ್ದು. ಈ ಒಂದು ಹಣವನ್ನು ನಾರ್ಮಲ್ ಆಗಿ ಹವಾಲಾ ವ್ಯವಹಾರಗಳು ಯಾವ ರೀತಿ ನಡೆಯುತ್ತೆ ಅಂದರೆ, ಒಂದು ಅಕೌಂಟ್ ಟ್ರಾನ್ಸಾಕ್ಷನ್ ಮತ್ತೊಂದು ರಾಜ್ಯಕ್ಕೆ ಹೋಯಿತು ಅಂದರೆ ಅದಾದ ನಂತರ ಅಲ್ಲಿ ಯಾವುದೋ ಒಂದು ಗುರುತನ್ನು ಹೇಳಿರ್ತಾರೆ. ಸೊ ಅದರ ಆಧಾರದ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಮತ್ತು ಅದು ಬೇರೆ ಕಾರಣಗಳಿಗೆ ಬಳಕೆ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಇದು ರಾಜಕೀಯ ಕಾರಣಗಳಿಗಾಗಿ ಬಳಕೆ ಆಗಿದೆಯಾ ಇಲ್ಲಿ ನನಗೆ ಬಲವಾಗಿ ಕೇಳಿ ಬರ್ತಾ ಇರೋದು ನೋಡಿ, ನಕ್ಕೆಂಟಿ ನಾಗರಾಜು ಆಮೇಲೆ ವರ್ಮಾ ಬರ್ತಾನೆ, ಅವನು ಇದನ್ನೆಲ್ಲ ಮಾಡ್ದ ಕಿಂಗ್ ಪಿನ್. ಅಂದರೆ ಅಕೌಂಟು ಬೇರೆ ಬೇರೆ ಕಡೆ ಅಕೌಂಟ್ ಮಾಡಿದ್ದು ದುಡ್ಡು ತಗೊಬಂದು ವಾಪಸ್ ಕೊಡಬೇಕಾಗಿತ್ತು. ಈಗ ಅವನೇ ದೊಡ್ಡ ಫ್ರಾಡು, ಅವನೇ ಎಲ್ಲರಿಗೂ ಮುಂಡಾಯಿಸ್ತಾ ಇದ್ದಾನೆ. ಹಾಗಾಗಿ ನಾಗೇಂದ್ರನ್ ಟೀಮ್ ಅವನಿಗೂ ಧಮಕಿ ಹಾಕಿತ್ತು. SIT ತನಿಖೆ ವೇಳೆ ಆತ ಬಾಯಿ ಬಿಟ್ಟಿದ್ದಾನೆ. ಒಂದು ವೇಳೆ ಆತ ಈ 39 ಕೋಟಿಯಲ್ಲಿ ಕೆಲವು ಕೋಟಿಗಳನ್ನು ಖರ್ಚು ಮಾಡಿದಂದರೆ, ಈಗ ಗಾಡಿ ತಗೊಂಡು ವಾಪಸ್ ತಗೊಂಡ್ರು, ಲ್ಯಾಂಬೋರ್ಗಿನಿ 3.2 ಕೋಟಿ ಬೇರೆ ಬೇರೆ ಖರ್ಚುಗಳಾಗಿದ್ದರೆ ಏನಾಗುತ್ತೆ? ಕಾನೂನು ಏನು ಹೇಳುತ್ತೆ? ಒಂದು ವೇಳೆ ವರ್ಮಾ ಇದಾನಲ್ಲ, ಅವನು ಕರೆಕ್ಟಾಗಿ ಈ 94 ಕೋಟಿಯನ್ನು ಕೂಡ ಲಿಕ್ವಿಡ್ ಕ್ಯಾಶ್ ಆಗಿ ತಗೊಂಬಂದು ಕೊಟ್ಟಿದ್ದಿದ್ರೆ ಇದು ಇಲ್ಲಿ ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇರಲಿಲ್ವಾ? ಫ್ರಾಡೇ, ಬಟ್ ಇಶ್ಯೂ ಆಗ್ತಾ ಇರಲಿಲ್ವಾ ಅಂತ.
ಒಂದು ವೇಳೆ ಸತ್ಯನಾರಾಯಣ ವರ್ಮ ಈ ಇಷ್ಟು ಹಣವನ್ನು ವಾಪಸ್ ನೀಡಿದ್ದೇ ಆದಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ಲ. ಯಾಕೆಂತ ಹೇಳಿದರೆ ವಾಲ್ಮೀಕಿ ನಿಗಮದವರು ಕೂಡ ಅದನ್ನು ಮ್ಯಾನೇಜ್ ಮಾಡ್ತಿದ್ರು. ಬಂದಿದ್ದು ಇನ್ ಕೇಸ್ ಕ್ಯಾಶಲ್ಲಿ ಇದ್ದರೂ ಕೂಡ ಅದನ್ನು ಬೇರೆ ಯಾವುದೋ ಒಂದು ರೂಪದಲ್ಲಿ ಆನ್ಲೈನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಏನೋ ಒಂದು ಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ತಿದ್ರು. ಅವಾಗ ಏನು ಅಫೆನ್ಸ್ ಆಗ್ತಿತ್ತು ಅಂದರೆ ಇಲ್ಲೀಗಲ್ ಆಗಿ ವಾಲ್ಮೀಕಿ ನಿಗಮದ ಹಣವನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು ಮತ್ತು ಅದನ್ನು ವಾಪಸ್ ತರಿಸ್ಕೊಂಡ್ರು ಅನ್ನುವಂಥ ಒಂದೇ ಒಂದು ಆರೋಪ ಇರ್ತಿತ್ತು. ಆದರೆ ಈಗ ಇಲ್ಲಿ ಆಗಿರುವಂಥದ್ದು ಏನು ಅಂತ ಹೇಳಿದರೆ ಸತ್ಯನಾರಾಯಣ ವರ್ಮನೇ ಫ್ರಾಡು. ಆತ ಈ ಹಿಂದೆ ಮಾಡಿರುವಂಥದ್ದು ಕೂಡ ಇಂಥದ್ದೇ ಫ್ರಾಡ್ ಕೆಲಸಗಳು. ಆತನಿಗೆ ದುಡ್ಡನ್ನು ಕೊಟ್ಟು ಅದು ವಾಪಸ್ ಬರದೇ ಇರುವಂಥದ್ದು. ಈಗ ವಾಲ್ಮೀಕಿ ನಿಗಮದ ಖಜಾನೆಯಲ್ಲಿ ಇದ್ದಂತಹ ಅಕೌಂಟ್ನಲ್ಲಿ ಇದ್ದಂತಹ 89 ಕೋಟಿ ರೂಪಾಯಿ ಹಣ ಅಲ್ಲಿಲ್ಲ ಈಗ. ಸೊ ಅದನ್ನು ತುಂಬಿಸ್ಬೇಕು ಅಂದರೆ ಇವ್ರು ಯಾರು ಕೂಡ ಕೈಯಿಂದ ಹಣ ಹಾಕಿ ತುಂಬಿಸೋದಕ್ಕೆ ಸಾಧ್ಯ ಇಲ್ಲ. ಈ ಹಣ ವಾಪಸ್ ಬರಲೇಬೇಕು. ಓಕೆ, ಫೈನಲಿ ವರ್ಮನ ಮರ್ಮ. ನನಗೆ ಏನು ಅನಿಸ್ತದೆ ಗೊತ್ತಾ, ನಿಮ್ಮ ನೋಡಿದಾಗ ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟಾಗ, ನಾನು ಹಿಂದೆ ಒಂದು ಸ್ಟೋರಿ ಮಾಡಿದ್ದೆ. ಒಬ್ಬ ಪಿಕ್ ಪಾಕೆಟರ್ ಇದ್ದ. ಅವನು ಪಿಕ್ ಪಾಕೆಟ್ ಹೆಂಗ್ ಮಾಡ್ತಾ ಇದ್ದಂದ್ರೆ ಅವನನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇರಲಿಲ್ಲ. ಲಾಸ್ಟ್ಗೆ ಪೊಲೀಸರು ಅವನ ಹತ್ರನೇ ಕೇಳಿದ್ರಂತೆ, ಈ ಹೆಂಗಪ್ಪ ಈ ಪಿಕ್ ಪಾಕೆಟ್ ಅನ್ನು ಪತ್ತೆ ಹಚ್ಚೋದು? ಅವನು ಹೇಳಿದ್ನಂತೆ, ನೋಡಿ ನೀವು ಕ್ಯಾಶ್ ದುಡ್ಡು ಇಟ್ಕೊಂಡಿರ್ತೀರಲ್ವಾ, ಒಂದು 4 ಚಿಲ್ಲರೆ ಕೂಡ ಇಟ್ಕೊಂಡಿರಿ, ಪಿಕ್ ಪಾಕೆಟ್ ಕಟ್ ಮಾಡಿದಾಗ ಕೆಳಗೆ ಬಿದ್ದೋಗುತ್ತೆ, ಸೌಂಡ್ ಆಗುತ್ತೆ ಅಂತ. ಲಾಸ್ಟ್ಗೆ ಅವನನ್ನೇ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಮಾಡಿಬಿಟ್ರಂತೆ. ನೀನೇ ಬಂದ್ಬಿಡಪ್ಪ, ನೀನು ಟ್ರೈನಿಂಗ್ ಕೊಡು ಅಂತ. ನಾನು ಇವ್ರಿಗೆ ಹೇಳ್ತಾ ಇರೋದು, ಇವರು ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದ್ರೆ ನಾಳೆ ನಿಮ್ಮನ್ನೇ ತನಿಖಾಧಿಕಾರಿ ಹಂಗೆ ಅವಕಾಶ ಇದೆಯಾ ಅಂತ. ಬಂದ್ಬಿಡಿ ನೀವು ಸ್ವಲ್ಪ ಇದ್ರ ಬಗ್ಗೆ. ಅಂದರೆ ಕೆಲವು ಎಕ್ಸ್ಪರ್ಟ್ಗಳು ಇರ್ತಾರಲ್ಲ, ಎಕ್ಸ್ಪರ್ಟ್ಗಳನ್ನ ಅವರು ಏನು ಅವ್ರಿಗೆ ಇದೇ ಎಜುಕೇಷನ್ ಆಗಿರಬೇಕು ಅಂತಿಲ್ಲ, ಅವ್ರಿಗೆ ಇಷ್ಟು ಸಮಾಜ ಇರುತ್ತೆ, ಬನ್ನಿ ನಿಮ್ಮ ಸೇವೆ ಸಲ್ಲಿಸಿ ಮಾಡ್ತಾರಲ್ಲ. ಸೊ ಯೋಚನೆ ಮಾಡಿ ಸುನಿಲ್, ಪೊಲೀಸರು ಕರೆದ್ರು